Hello dear students, welcome back to physics online class. So in last class we discussed the concept related to specific heat capacity in terms of universal gas constant. Means if they given that universal gas constant, so from that universal gas constant how to find that specific heat capacity, we got that. ಹೌದು, ಇಲ್ಲಿ ನನಗೆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ವ್ಯಾಲ್ಯೂ ಗೊತ್ತಿದೆ. ಆ ಯೂನಿವರ್ಸಲ್ ಗ್ಯಾಸ್ ಕಾನ್ಸ್ಟೆಂಟ್ ಗೊತ್ತಿದ್ದಾಗ ಸ್ಪೆಸಿಫಿಕ್ ಹೀಟ್ ಅನ್ನು ಯಾವ ತರ ಡಿಟರ್ಮೈನ್ ಮಾಡಬೇಕು ಅನ್ನೋದನ್ನ ಲಾಸ್ಟ್ ಕ್ಲಾಸ್ ನಲ್ಲಿ ಅರ್ಥ ಮಾಡ್ಕೊಂಡಿವಿ. So in case of that specific heat capacity, we got that expression for that specific heat capacity for monoatomic gas. So mono andre nili single atom iddaga a specific heat capacity at constant pressure iddaga enaytu, constant volume iddaga enaytu a equation nodidivi. Ade tara specific heat capacity for diatomic gas. So diatom andre ಎರಡು atoms ಗಳಿದ್ದಾಗ ಆ ಎರಡು atoms ಗಳಿದ್ದಾಗ ಅದರದ್ದು ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಕಾನ್ಸ್ಟೆಂಟ್ ವಾಲ್ಯೂಮ್ ಮತ್ತು ಕಾನ್ಸ್ಟೆಂಟ್ ಪ್ರೆಷರ್ ಇದ್ದಾಗ ಸೊ ಅದರ ವ್ಯಾಲ್ಯೂನ ಡಿಟರ್ಮೈನ್ ಮಾಡಿದ್ದೀವಿ. ಸೊ ಇನ್ ಟುಡೇಸ್ ಸೆಷನ್ ಸೊ ವಿ ವಿಲ್ ಬಿ ಫೋಕಸ್ ಅಬೌಟ್ ದಟ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ಫಾರ್ ಟ್ರೈ ಅಟೋಮಿಕ್ ಗ್ಯಾಸ್. ಹೌದಾ, ಇಲ್ಲಿ ಮೋನೋಅಟೋಮಿಕ್ ಗ್ಯಾಸ್ ಮತ್ತು ಡಯಾಟೋಮಿಕ್ ಗ್ಯಾಸ್ ನಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಕಾನ್ಸೆಪ್ಟ್ ನ ಯೂಸ್ ಮಾಡಿದ್ವಿ. ಸೊ ವಾಟ್ಸ್ ದ ಮೀನ್ ಆಫ್ ದ ಡಿಗ್ರಿ ಆಫ್ ಫ್ರೀಡಮ್ ಹಿಯರ್? ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಅಂದ್ರೆ ಏನು? ಇಲ್ಲಿ ಡಿಗ್ರಿ ಆಫ್ ಫ್ರೀಡಮ್ ಮೀನ್ಸ್ ದ ನಂಬರ್ ಆಫ್ ಇಂಡಿಪೆಂಡೆಂಟ್ ಕೋಆರ್ಡಿನೇಟ್ ಸಿಸ್ಟಮ್ ವಿಚ್ ಕ್ಯಾನ್ ಯೂಸ್ ಟು ಸ್ಪೆಸಿಫೈ ಆರ್ ವೆರಿಫೈ ದ ಪೊಸಿಷನ್ ಆಫ್ ದ ಆಬ್ಜೆಕ್ಟ್. ಒಂದು ಆಬ್ಜೆಕ್ಟ್ ಅಥವಾ ಒಂದು ಅಟಮಿನ ಪೊಸಿಷನ್ ಹೇಳಬೇಕಾದಾಗ ನನಗೆ ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ಗಳ ಅವಶ್ಯಕತೆ ಇದೆ ನೋಡ್ರಿ, ಅದನ್ನ ನಾನು ಏನಂತ ಕನ್ಸಿಡರ್ ಮಾಡ್ತೀನಿ? ಡಿಗ್ರಿ ಆಫ್ ಫ್ರೀಡಮ್ ಅಂತ ಕನ್ಸಿಡರ್ ಮಾಡ್ತೀನಿ. ಹೌದಾ? ಸೊ ದಿಸ್ ಡಿಗ್ರಿ ಆಫ್ ಫ್ರೀಡಮ್ ಫಾರ್ ಮೋನೋಅಟಮಿಕ್ ಗ್ಯಾಸ್ ಈಸ್ 3. ಹೌದಾ? ಸೊ ಸಿಂಗಲ್ ಅಟಮ್ ಇದೆ ಅಂತ ಅನ್ಕೋರಿ. ಸೊ ಟ್ರೀಟ್ ದಿಸ್ ಈಸ್ ಒನ್ ಸಿಂಗಲ್ ಅಟಮ್. ಈ ಸಿಂಗಲ್ ಅಟಮಿನ ಪೊಸಿಷನ್ ಹೇಳಬೇಕಾದಾಗ ಎಕ್ಸ್ ಆಕ್ಸಿಸ್ ಬೇಕು, ವೈ ಆಕ್ಸಿಸ್ ಬೇಕು ಮತ್ತು ಝೆಡ್ ಆಕ್ಸಿಸ್ ಬೇಕು. ಹಂಗಂದ್ರೆ ಎಷ್ಟು ಕೋಆರ್ಡಿನೇಟ್ ಸಿಸ್ಟಮ್ ಆಯ್ತು? 3 ಕೋಆರ್ಡಿನೇಟ್ ಸಿಸ್ಟಮ್ ಆಯ್ತು. ಫಾರ್ ಮೋನೋಅಟಮಿಕ್ ಗ್ಯಾಸ್ ವಿ ರಿಕ್ವೈರ್ಸ್ ದಟ್ 3 ಕೋಆರ್ಡಿನೇಟ್ ಆಕ್ಸಿಸ್ ಆರ್ 3 ಡಿಗ್ರಿ ಆಫ್ ಫ್ರೀಡಮ್ ವಿ ಕನ್ಸಿಡರ್. ಅದೇ ತರ ಡೈ ಅಟಮಿಕ್ ಗ್ಯಾಸ್ ನಲ್ಲಿ 2 ಅಟಮ್ಸ್ ಗಳಿದಾವೆ. ಒಂದು ಅಟಮಿಗೆ 3 ಡಿಗ್ರಿ ಆಫ್ ಫ್ರೀಡಮ್, 2 ಅಟಮ್ಸ್ಗೆ ಎಷ್ಟಾಗ್ತವೆ ಟೋಟಲ್? ಸೊ 6 ಡಿಗ್ರೀಸ್ ಆಫ್ ಫ್ರೀಡಮ್ ಗಳಾಗ್ತವೆ. ಔಟ್ ಆಫ್ 6 ಡಿಗ್ರೀಸ್ ಆಫ್ ಫ್ರೀಡಮ್ ಇಲ್ಲಿ 2 ಅಟಮ್ಗಳ ಮಧ್ಯೆ ಒಂದು ಬಾಂಡಿಂಗ್ ಇರುತ್ತೆ. ಹೌದಾ? ಸೊ ಬಾಂಡಿಂಗ್ ಇರುತ್ತೆ ಅಂದ್ರೆ ಒಂದು ಕಾಮನ್ ಆಕ್ಸಿಸ್ ಆಯ್ತು. ಸೊ ಒಂದು ಕಾಮನ್ ಆಕ್ಸಿಸ್ ಆದ್ಮೇಲೆ ಔಟ್ ಆಫ್ 6 ಡಿಗ್ರೀಸ್ ಆಫ್ ಫ್ರೀಡಮ್ 1 ಈಸ್ ಕಾಮನ್ ಆಕ್ಸಿಸ್. ಸೊ ದೆನ್ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್ಡ್? ಫಾರ್ ಡೈಅಟೋಮಿಕ್ ಗ್ಯಾಸ್ ವಿ ರಿಕ್ವೈರ್ಸ್ ದಟ್ 5 ಕೋಆರ್ಡಿನೇಟ್ ಸಿಸ್ಟಮ್. ರೈಟ್? ನೌ ವಿಲ್ ಲುಕ್ ಫಾರ್ ದಟ್ next one, that is for triatomic gas. For triatomic gas, look at here. ಟ್ರೈ ಅಟಮ್ಸ್ ಅಂದ್ರೆ ಏನಿಲ್ಲ? ಟ್ರೈ ಮೀನ್ಸ್ 3 ಹಿಯರ್. ಇಲ್ಲಿ 3 ಅಟಮ್ಸ್ ಗಳಿದಾವ ಅಂತ ಅನ್ಕೊಳ್ಳಿ. ಈ 3 ಅಟಮ್ಸ್ ಗಳಿಗೆ ಹೌ ಮೆನಿ ಡಿಗ್ರಿ ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್? ಐ ಕ್ಯಾನ್ ಏಬಲ್ ಟು ಫೈಂಡ್ ಔಟ್. ಅರ್ಥ ಆಯ್ತು ಇಲ್ಲಿ ಹೇಳೋದು? ಇಲ್ಲಿ 3 ಅಟಮ್ಸ್ ಗಳಿದಾವ ಅಂದ್ರೆ ಈ 3 ಅಟಮ್ಸ್ ಗಳಿಗೆ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಗಳು ಬೇಕು? ಒಂದು ಅಟಮ್ಗೆ 3 ಡಿಗ್ರಿ ಆಫ್ ಫ್ರೀಡಮ್ ಗಳು ಬೇಕಂದ್ರೆ ಸೊ ಇಲ್ಲಿ 3 ಅಟಮ್ಸ್ ಗಳಿದಾವೆ. ಮೀನ್ಸ್ 9 ಕೋಆರ್ಡಿನೇಟ್ ಸಿಸ್ಟಮ್ಸ್ ಆರ್ ರಿಕ್ವೈರ್ ಆರ್ 9 ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್. ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕಾಯ್ತು? 9 ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕಾಯ್ತು. ಈ ಔಟ್ ಆಫ್ 9 ಡಿಗ್ರೀಸ್ ಆಫ್ ಫ್ರೀಡಮ್ ನಲ್ಲಿ ಎಷ್ಟು ಕಾಮನ್ ಆಕ್ಸಿಸ್ ಬರ್ತವೆ? ಇಲ್ಲಿ ನೋಡ್ರಿ, ಈ ಟ್ರೈ ಅಟಮ್ಸ್ ಗಳಲ್ಲಿ 2 ಕಂಡೀಷನ್ಸ್ ಬರ್ತವೆ ಅಥವಾ 2 ಕೇಸ್ಗಳು ಬರ್ತವೆ. ಯಾವ್ದದು? ಎಲ್ಲ ಅಟಮ್ಸ್ಗಳು ಲೀನಿಯರ್ ಇದಾವೆ. ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್. ಸ್ಟ್ರೇಟ್ ಲೈನ್ ಇದ್ದಾಗ ಎಷ್ಟು ಕಾಮನ್ ಆಕ್ಸಿಸ್ ಬರ್ತವೆ? ಸೊ ಸ್ಟ್ರೇಟ್ ಲೈನ್ ಇದ್ದಾಗ 2 ಕಾಮನ್ ಆಕ್ಸಿಸ್ ಬರ್ತವೆ. ಔಟ್ ಆಫ್ 9 ಡಿಗ್ರೀಸ್ ಆಫ್ ಫ್ರೀಡಮ್, ಸೊ ಹೌ ಮೆನಿ ಕಾಮನ್ ಆಕ್ಸಿಸ್ ಆರ್ ದೇರ್? 2 ಕಾಮನ್ ಆಕ್ಸಿಸ್ ಆರ್ ದೇರ್. ಹೌದಾ? ಹಂಗಂದ್ರೆ ಇಲ್ಲಿ 9 ಕೋಆರ್ಡಿನೇಟ್ ಸಿಸ್ಟಮ್ ಅಥವಾ 9 ಡಿಗ್ರೀಸ್ ಆಫ್ ಫ್ರೀಡಮ್ ನಲ್ಲಿ 2 ಕಾಮನ್ ಅದಾವ ಅಂದ್ರೆ 9 minus of 2. ಸೊ ಇನ್ ದಿಸ್ ಕೇಸ್ 7 ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್. ರಿಮೆಂಬರ್ ಹಿಯರ್, ಇಫ್ ದಟ್ ಅಟಮ್ಸ್ ಆರ್ ಇನ್ ಲೀನಿಯರ್ ಶೇಪ್, ಅಟಮ್ಸ್ ಲೀನಿಯರ್ ಇದಾವ ಅಂತ ಅನ್ಕೋರಿ. ಇಲ್ಲಿ 3 ಅಟಮ್ಸ್ ಅದಾವ. ಇಲ್ಲಿಂದ ಇದ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ, ಇಲ್ಲಿಂದ ಇದ್ರ ಮಧ್ಯೆ ಒಂದು ಬಾಂಡಿಂಗ್ ಇದೆ. ಸೊ ಹಂಗಂದ್ರೆ ಎಷ್ಟು ಕಾಮನ್ ಆಕ್ಸಿಸ್ ಆಯ್ತು? ಇಲ್ಲಿ 2 ಕಾಮನ್ ಆಕ್ಸಿಸ್ ಆಯ್ತು. 2 ಕಾಮನ್ ಆಕ್ಸಿಸ್ ನ ಆದ್ಮೇಲೆ ಇಲ್ಲಿ 3 ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕು, ಇಲ್ಲಿ 3 ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕು, ಇಲ್ಲಿ 3 ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕು. ಔಟ್ ಆಫ್ 9 ಡಿಗ್ರೀಸ್ ಆಫ್ ಫ್ರೀಡಮ್ 2 axes are common. Then how many coordinate means how many degrees of freedoms are present in triatomic gas? If that triatomic gas, tri ಅಂದ್ರೆ 3 ಅಟಮ್ಸ್ ಗಳು ಲೀನಿಯರ್ ಶೇಪ್ ನಲ್ಲಿ ಇದ್ದಾಗ ಎಷ್ಟು ಡಿಗ್ರೀಸ್ ಆಫ್ ಫ್ರೀಡಮ್ ಬೇಕಿತ್ತ? ಇಲ್ಲಿ 7 ಡಿಗ್ರೀಸ್ ಆಫ್ ಫ್ರೀಡಮ್ ಗಳು ಬೇಕಾಯ್ತು. ಅದೇ ತರ ಇಲ್ಲಿ ನೆಕ್ಸ್ಟ್ ಸಿಚುವೇಶನ್ ನೋಡ್ರಿ, ಅಟಮ್ಸ್ ಗಳು ಈ ತರ ಜಾಯಿನ್ ಆಗಿದಾವ ಅಂತ ಅನ್ಕೋರಿ. ಲೀನಿಯರ್ ನಲ್ಲಿ ಇಲ್ಲ, ಸ್ಟ್ರೇಟ್ ಲೈನ್ ನಲ್ಲಿ ಇಲ್ಲ ಅಂತ ಅನ್ಕೋರಿ. ಹೌದಾ? ಇವಾಗ ನೋಡ್ರಿ, between this atom and this atom one bonding is there or one common axis. Here one common axis, here one common axis. ಹೌದಾ? ಇಲ್ಲಿ ನೋಡ್ರಿ ಎಷ್ಟು ಕಾಮನ್ ಆಕ್ಸಿಸ್ ಇದೆ? ಸೊ ಇಲ್ಲಿ 3 ಕಾಮನ್ ಆಕ್ಸಿಸ್ ಇದೆ ನೋಡ್ರಿ.
here 3 degrees of freedom, here 3 degrees of freedom, here 3 degrees of freedom. Here this is common axis, this is common axis, this is common axis. Out of 9 degrees of freedom, how many common axes are present here? So here, so 3 common axes are present, 9 minus of 3, here 6 degrees of freedoms are present. ಹೌದಾ, ಇಲ್ಲಿ ಎಷ್ಟಾಯ್ತು ಡಿಗ್ರೀಸ್ ಆಫ್ ಫ್ರೀಡಮು? ಹಿಯರ್ 6 degrees of freedoms are present. So hope you get my point. ಇಲ್ಲಿ ನೋಡ್ರಿ, ಇಲ್ಲಿ ಟ್ರೈ ಅಟಮಿಕ್ ಗ್ಯಾಸ್ನಲ್ಲಿ 2 ಡಿಫ್ರೆಂಟ್ ಕಂಡೀಷನ್ಸ್ ತಗೊಂತೀನಿ. ಯಾವುದ್ರಿ ಅದು 2 ಡಿಫ್ರೆಂಟ್ ಕಂಡೀಷನ್? ಸೊ ಇಫ್ ದ ಅಟಮ್ಸ್ ಆರ್ ಅರೇಂಜ್ಡ್ ಇನ್ ಲೀನಿಯರ್ ಶೇಪ್, ಲೀನಿಯರ್ ಅಂದ್ರೆ ಸ್ಟ್ರೇಟ್ ಲೈನ್ ಒಳಗಡೆ, ಸ್ಟ್ರೇಟ್ ಲೈನ್ ಒಳಗಡೆ ಅರೇಂಜ್ ಮಾಡಿದಾಗ ಎಷ್ಟು ಕಾಮನ್ ಆಕ್ಸಿಸ್ ಬರ್ತವೆ ನನಗೆ? 2 ಕಾಮನ್ ಆಕ್ಸಿಸ್ ಬರ್ತವೆ. 2 ಕಾಮನ್ ಆಕ್ಸಿಸ್ ಬಂದವಂದ್ಮೇಲೆ ಸೊ ಇಲ್ಲಿ ಒಂದು ಅಟಮ್ಸ್ಗೆ 3 degrees ಆಫ್ ಫ್ರೀಡಮ್ ಬೇಕು. 3 ಅಟಮ್ಸ್ ಇದಾವೆ, 9 degrees ಆಫ್ ಫ್ರೀಡಮ್ ರಿಕ್ವೈರ್ ಆಯಿತು. ಈ 9 degrees ಆಫ್ ಫ್ರೀಡಮ್ ನಲ್ಲಿ 2 ಕಾಮನ್ ಆಕ್ಸಿಸ್ ಇದಾವಂದ್ಮೇಲೆ ಹೌ ಮೆನಿ ಡಿಗ್ರೀಸ್ ಆಫ್ ಫ್ರೀಡಮ್ಸ್ ಆರ್ ಪ್ರೆಸೆಂಟ್ ಹಿಯರ್? ಹಿಯರ್ 7 degrees ಆಫ್ ಫ್ರೀಡಮ್. ಸೊ ಇನ್ ದಿಸ್ ಸಿಚುವೇಶನ್ ಲುಕ್ ಅಟ್ ದ ಪ್ಯಾಷನ್ ಹಿಯರ್. ಸೊ ಇಲ್ಲಿ ಎಷ್ಟು ಕಾಮನ್ ಆಕ್ಸಿಸ್ ಇದಾವೆ? ಇಲ್ಲಿ 3 ಕಾಮನ್ ಆಕ್ಸಿಸ್ ಇದಾವೆ. ದೆನ್ ಹಿಯರ್ 6 ಕೋಆರ್ಡಿನೇಟ್ ಸಿಸ್ಟಮ್ಸ್ ಆರ್ 6 degrees ಆಫ್ ಫ್ರೀಡಮ್ಸ್ ಆರ್ ರಿಕ್ವೈರ್ ಹಿಯರ್. ನೋಡ್ರಿ ಇಲ್ಲಿ, ಇನ್ ಕೇಸ್ ಆಫ್ ದಟ್ triatomic gas, so there are 6 degrees of freedom or 7 degrees of freedom, depends upon the situation. ಹೌದಾ, ಲೀನಿಯರ್ ಅರೇಂಜ್ಮೆಂಟ್ ಇದ್ದಾಗ 7 degrees of freedom ಇದಾವೆ, ಇಲ್ಲಿ ನಾನ್ ಲೀನಿಯರ್ ಅರೇಂಜ್ಮೆಂಟ್ ಇದ್ದಾಗ 6 degrees of freedomsಗಳು ಇಲ್ಲಿ ಟ್ರೈಅಟಮಿಕ್ ಗ್ಯಾಸ್ಗೆ ಇರ್ತವೆ. ಅದು ಸೊ ನಾವು ವಿಲ್ ಲುಕ್ ಅಟ್ ದಟ್ what is the value of Cp Cv in case of triatomic gas. ಸೊ ಇಲ್ಲಿ ಏನನ್ನ ಫೈಂಡ್ ಔಟ್ ಮಾಡ್ಕೋಬೇಕು? ಟ್ರೈಅಟಮಿಕ್ ಗ್ಯಾಸ್ ನಲ್ಲಿ Cp ಮತ್ತು Cv ವ್ಯಾಲ್ಯೂನ ಡಿಟರ್ಮೈನ್ ಮಾಡ್ಕೊಂತೀನಿ. ಲುಕ್ ಅಟ್ ಹಿಯರ್, in case of triatomic gas, in case of triatomic gas there are 6 or 7. So 6 means when it is in non-linear shape and 7 when it is in linear shape. 6 or 7 degrees of freedom. Degrees of freedoms. ಹೌದಾ? Then so change in internal energy ನ ಫೈಂಡ್ ಔಟ್ ಮಾಡ್ಕೋಬೇಕು. Then change in internal energy at constant volume, so from that first law of thermodynamics. so ಏನಂತ ಆಗುತ್ತೆ ಇಲ್ಲಿ? first law of thermodynamics ನಲ್ಲಿ dq by dt which is equal to du by dt. ಹೌದಾ, ಸ್ಪೆಸಿಫಿಕ್ ಹೀಟ್ ಕಾನ್ಸ್ಟೆಂಟ್ ಫ್ರಾಮ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ. ಹೌದಾ, ಸೊ ಫ್ರಾಮ್ ಸ್ಪೆಸಿಫಿಕ್ ಹೀಟ್ ಕೆಪಾಸಿಟಿ ವಿ ಕ್ಯಾನ್ ಕನ್ಸಿಡರ್. ಲುಕ್ ಅಟ್ ಹಿಯರ್. ಹೌದಾ, ಸೊ ಚೇಂಜ್ ಇನ್ ಇಂಟರ್ನಲ್ ಎನರ್ಜಿ ಅಂದಮೇಲೆ ಫಾರ್ ಎಕ್ಸಾಂಪಲ್ ಐ ವಿಲ್ ಟೇಕ್ ದಟ್ 6 degrees ಆಫ್ ಫ್ರೀಡಮ್. 6 into ಫ್ರಾಮ್ ದಿಸ್ ಇಕ್ವೇಶನ್ ಹಾಫ್ ಆಫ್ r into t ಏನಂತಾಗುತ್ತೆ ಇಲ್ಲಿ? 3r into t or dt we can consider. temperature in t ಅಂತನಾದರೂ ತಗೋರಿ ಅಥವಾ dt ಅಂತನಾದರೂ ತಗೋರಿ. specific heat at constant volume which is equal to dq by dt or ಇದನ್ನೇನಂತ ತಗೋಬಹುದು? du by dt. ವಾಲ್ಯೂಮ್ ಕಾನ್ಸ್ಟೆಂಟ್ ಇದ್ದಾಗ heat is equal to change in internal energy ಅಂತ ಆಗುತ್ತೆ. ಇಲ್ಲಿ du ಅಂದಲ್ಲಿ ಏನಿದೆ? 3r into dt. ಡಿನಾಮಿನೇಟರ್ ನಲ್ಲಿ dt ಟರ್ಮ್ ಇದೆ, so it will get cancel out. So look at here 3r. So ಇದರ ಅರ್ಥ ಏನು? Cv which is equal to 3r. Cv ವ್ಯಾಲ್ಯೂ ಎಷ್ಟು ಬಂತು ಇಲ್ಲಿ? Cv is equal to 3r ಅಂತ ಬಂತು. We know that from Mayer's equation. Mayer's equation ಇಂದ ಏನು ಬರಿತೀವಿ ನಾವು? Cp minus of Cv is equal to r ಅಂತ ಬರಿತೀವಿ. ಇದನ್ನ equation 1 ಅನ್ರಿ, ಇದನ್ನ equation 2 ಅನ್ರಿ. ಸೊ ನೋಡ್ರಿ, Cv ಅಂದಲ್ಲಿ ಏನಂತ ಬರಿಬೋದು? 3r ಅಂತ ಬರಿಬೋದು. Cp minus of 3r which is equal to r. minus 3r, it becomes as minus 3r. so if it goes to right side plus 3r, so 3r plus r 4r. Cp value which is equal to 4r. ಇವಾಗ adiabatic constant ಅಂದ್ರೆ ಏನು? adiabatic constant means it is the ratio of specific heat capacity at constant pressure to that of constant volume. gamma ಅಂದ್ರೆ ಏನಿಲ್ಲಿ? adiabatic constant is equal to Cp by Cv we can consider. Cp ಏನಂತಿದೆ ಇಲ್ಲಿ? 4r ಅಂತ ಇದೆ. Cv ಏನಂತ ಇದೆ? 3r ಅಂತ ಇದೆ.
ಸೊ ಗಾಮಾ ವಿಚ್ ಈಸ್ ಈಕ್ವಲ್ ಟು 4/3. I got that adiabatic constant. So ಇದು ಏನಿದೆ symbolical representation ರೀ gamma. This gamma we can consider as adiabatic constant. So first chapter ನಲ್ಲಿ gamma ಅಂದ್ರೆ ಇಲ್ಲಿ coefficient of volume expansion ಅಂತ ತಗೊಂಡಿರಿ. So that is different. Here gamma represents that adiabatic constant. Gamma ಏನನ್ನು represent ಮಾಡುತ್ತೆ ಇಲ್ಲಿ adiabatic constant ಅನ್ನು represent ಮಾಡುತ್ತೆ. ಹೌದಾ? So look at here. For that 7 degrees of freedom, what will be the equation you may derive it? ಹೌದಾ? So degrees of freedom ನ 7 ತಗೋರಿ. 7 ತಗೊಂಡಾಗ CV ವ್ಯಾಲ್ಯೂ ಏನಾಗುತ್ತೆ, CP ವ್ಯಾಲ್ಯೂ ಏನಾಗುತ್ತೆ ಮತ್ತು gamma ವ್ಯಾಲ್ಯೂ ಏನಾಗುತ್ತೆ ಅಂತ ಫೈಂಡ್ ಔಟ್ ಮಾಡ್ಕೋಬೇಕು. So hope you get this.